ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಸಿಕ್ಸರ್ ಸಿದ್ದು. ಇವತ್ತಿನ ದಿನಗಳಲ್ಲಿ ನಮ್ಮ ನಾಳುವ ಮುಟ್ಟಾಳ ರಾಜಕೀಯದವರಿಗೆ ಗೊತ್ತಿಲ್ಲ ಎಷ್ಟು ಖರ್ಚು ವೆಚ್ಚಗಳಿವೆ, ಅದರ 2ರಷ್ಟು ಆದಾಯದ ಮೂಲಗಳಿರಬೇಕೆಂಬುದು. ಎಲ್ಲವನ್ನು ಪ್ರೈವೇಟೈಸೇಷನ್ ಮಾಡಿ ಸರ್ಕಾರಿ ಸಂಸ್ಥೆಗಳನ್ನೆಲ್ಲ ಪ್ರೈವೇಟ್ ಮಾಡಿ ಸರ್ಕಾರಿ ಆದಾಯಗಳಿಗೆ ಗ್ರಾಮ ಪಂಚಾಯಿತಿಲಿ ಲಂಚ, ತಾಲೂಕ್ ಪಂಚಾಯಿತಿಲಿ ಲಂಚ, ಪೊಲೀಸ್ ಸ್ಟೇಷನಲ್ಲಿ ಲಂಚ, ಸರ್ಕಾರಿ ಉದ್ಯೋಗಕ್ಕೆ ಲಂಚ, PDO ಕಚೇರಿಯಲ್ಲಿ ಲಂಚ, ಟ್ರಾಫಿಕ್ ಪೊಲೀಸ್ನಲ್ಲಿ ಲಂಚ. ಈ ಲಂಚಕ್ಕೆ ಕಡಿವಾಣ ಹಾಕೋಕ್ಕಾಗದೇ ಇಲ್ವಾ? ಇವತ್ತಿನ ದಿನಗಳಲ್ಲಿ KRS ಪಕ್ಷ ಒಂದೇ ಲಂಚ ಭ್ರಷ್ಟಾಚಾರ ಮುಕ್ತವನ್ನಾಗಿ ಮಾಡ್ತಾಯಿದ್ದೇನೆ. ನಾನು KRS ಪಕ್ಷದವ್ರಿಗೆ ಹೇಳೋದು, ಈ ಲಂಚ ಪಡೆಯುವವರು ಮತ್ತು ಕೊಡುವವರ ಅಕೌಂಟ್ಗಳನ್ನು ಡಿಜಿಟೈಲ್ ಮಾಡೋದ್ರಿಂದ ಸಂಪೂರ್ಣವಾಗಿ ಭ್ರಷ್ಟಾಚಾರವನ್ನೇ ನಿಯಂತ್ರಣ ತಂದುಬಿಡ್ಬೋದು. ಮತ್ತು ನಮ್ಮ RBI ಏನು ದುಡ್ಡನ್ನು ನೋಟ್ ಪ್ರಿಂಟ್ ಮಾಡೋಕ್ಕೆ ಖರ್ಚು ಮಾಡ್ತಾಯಿದೆ ಅಂಥ ಅಮೌಂಟ್ಗಳನ್ನು ಎಷ್ಟು ದುಡ್ಡು ಕೋಟಿಗಟ್ಟಲೆ ಖರ್ಚು ಮಾಡುತ್ತೆ, ಆ ದುಡ್ಡುಗಳನ್ನು ನಾವು ಇದು ಮಾಡ್ಬೋದು. ಎಲ್ಲವನ್ನು ಡಿಜಿಟಲ್ ರೂಪದಲ್ಲಿ ತರೋದ್ರಿಂದ ಭ್ರಷ್ಟಾಚಾರವನ್ನು ಸಂಪೂರ್ಣವಾಗಿ ನಿರ್ಮೂಲನೆ ಮಾಡ್ಬೋದು. ಈ ಭ್ರಷ್ಟಾಚಾರದ ಮೂಲ ಏನಂತ ಹೇಳಿದ್ರೆ, ಭ್ರಷ್ಟಾಚಾರದ ಮೂಲನೇ ಈ ಭೂಮಿ. ಇಲ್ಲಿ ಸರ್ಕಾರಿ ನೌಕರಿ ಆಗಿರ್ಬೋದು ಮತ್ತು ರಾಜಕಾರಣಿ ವ್ಯಕ್ತಿಗಳಾಗಿರ್ಬೋದು, ಇವರೆಲ್ಲ ಖರೀದಿಸ್ತಕ್ಕಂಥದ್ದು ಭೂ ಕಬಳಿಕೆಗಾಗಿನೇ. ಈ ಭೂ ಕಬಳಿಕೆ ಏನಿದೆ, ಇದನ್ನು ಸಂಪೂರ್ಣವಾಗಿ ಒಬ್ಬರಿಗೆ ರಿಜಿಸ್ಟರ್ ಆಗಬೇಕು ಅಂದರೆ ಅವರಿಗೆ ದುಡ್ಡು ಎಲ್ಲಿಂದ ಬತ್ತು, ಹೇಗೆ ಬತ್ತು ಅನ್ನೋದನ್ನು ಫಸ್ಟು ವೆರಿಫಿಕೇಷನ್ ಮಾಡಿ ಯಾರ ಹೆಸರು ರಿಜಿಸ್ಟರ್ ಆಗ್ತಾ ಇದೆ, ಅದು ಸರಿಯಾದ ಹಣನ ಇಲ್ಲ ಭ್ರಷ್ಟಾಚಾರದ ಹಣನ ಅಂತ ನೋಡಿ ಈ ಹಂತದಲ್ಲೂ ಕೂಡ ಭ್ರಷ್ಟಾಚಾರವನ್ನು ನಿಲ್ಲಿಸ್ಬೋದು. ಭ್ರಷ್ಟಾಚಾರ ಮೊಟ್ಟ ಮೊದಲನೇದಾಗಿ ಭ್ರಷ್ಟಾಚಾರದ ಫಸ್ಟು ತಲೆದೋಡ್ತಕ್ಕಂಥ ಸಮಸ್ಯೆ. ಎರಡನೇದು ನಿರುದ್ಯೋಗದ ಸಮಸ್ಯೆ ಆಗಿದೆ. ಗುಂಡಿ ಬಿದ್ದಿರೋ ರಸ್ತೆಗಳು, ಖಾಸಗಿ ಶಾಲೆಗಳು ಅಭಿವೃದ್ಧಿ ಆಗ್ತಾ ಇದೆ, ಗೌರ್ಮೆಂಟ್ ಶಾಲೆಗಳು ಇನ್ನೂ ಅಭಿವೃದ್ಧಿಯಾದಂಥ ಕನಸುಗಳನ್ನು ಕಾಣ್ತಾ ಇದೆ. ಕಲಬೆರಕೆ ಪದಾರ್ಥಗಳು, ಮರಳುಗಾರಿಕೆ, ಗಣಿಗಾರಿಕೆಗಳು, ಕಲುಷಿತ ನೀರು, ಗಾಳಿ ಮತ್ತು ಜೀವನ ಬೆಲೆ ಏರಿಕೆಯಿಂದ ಜನರ ಜೀವನ ಅಸ್ತವ್ಯಸ್ತವಾಗಿದೆ. ಮುಟ್ಟಾಳ ರಾಜಕಾರಣದವರಿಗೆ ಗೊತ್ತಿಲ್ಲ ಖರ್ಚಿನ ಮೂಲಗಳು ಎಷ್ಟಿವೆ, ಅದರ 2ರಷ್ಟು ಆದಾಯದ ಮೂಲಗಳಿರಬೇಕೆಂದು. ಅದನ್ನರಿಯದೆ ಸರ್ಕಾರದ ಸಂಸ್ಥೆಗಳನ್ನು ಎಲ್ಲ ಖಾಸಗಿಯವರಿಗೆ ಕೊಟ್ಟರೆ ಮುಂದೊಂದು ದಿನ ಖಾಸಗಿ ಅವರು ಹೇಗೆ ಹೇಳ್ತಾರೆ ಹಾಗೆ ಕೇಳಬೇಕಾಗುತ್ತೆ. ಸರ್ಕಾರಿ ಸಂಸ್ಥೆಗಳು ಸರ್ಕಾರಿಯದ್ದಾಗಿದ್ದು ಅದರಲ್ಲಿನ ವ್ಯವಸ್ಥೆಗಳು ಈಗ ಭೀತಿ ಕೊಡಿಸ್ತಾರೆ. ಅದೇ ರೀತಿ ರಾಜಕೀಯದವ್ರನ್ನ ಭಯ ಬೀಳ್ಸಲ್ಲ. ಏನಾದರೂ ಒಂದು ಪ್ರೋಗ್ರಾಮ್ ಮಾಡಿ. ಹೇಗೆ ಇವತ್ತೊಂದು ದಿನ ಕೆಲಸ ಪ್ರೈವೇಟ್ ಸಂಸ್ಥೆಗಳಲ್ಲಿ AI ತಂತ್ರಜ್ಞಾನದಿಂದ ಒಂದು TCS ಕಂಪ್ನಿಲಿ ಒಂದು 12,000, ಈಗ ಅದು ಯಾವುದೋ ಒಂದು ಕಂಪ್ನಿಯಲ್ಲಿ ಇತ್ತೀಚೆಗೆ ಒಂದು 30,000 ಉದ್ಯೋಗಗಳು ಖುದ್ದಾಗಿದೆ. ಅದೇ ರೀತಿ ರಾಜಕೀಯದಲ್ಲಿ ಯಾಕೆ AIನ ತರೋಕ್ಕಾಗಲ್ಲ? AI ತಂದರೆ ಎಷ್ಟು ಲಕ್ಷ ದುಡ್ಡು, ಎಷ್ಟು ಸಾವಿರ ಕೋಟಿ ದುಡ್ಡುಗಳು ಉಳಿಸ್ಬೋದು ಅಲ್ವಾ? ಈ ರಾಜಕೀಯದಲ್ಲಿ ಯಾಕೆ AI ತರೋಕ್ಕೆ ಸಾಧ್ಯ ಇಲ್ಲ? ಈ ಥರ ಕಾರ್ಯಕ್ರಮಗಳನ್ನು ಮಾಡಿ ಯಾವಾಗಲಾದರೂ ಜನಗಳು ಒಂದು ಸ್ವಲ್ಪ ನಿರಾಳವಾಗಿ, ರಾಜಕೀಯದವ್ರಿಗೆ ಒಂದು ಭಯ ಬೀಳಿಸಿ, ರಾಜಕೀಯದವರು ನಮ್ಮನ್ನು ಬಿಟ್ಟರೆ ಇಲ್ಲ ಅನ್ನೋ ರೀತಿ ಇದ್ದಾರಲ್ವ, ಈ ರೀತಿ ಕಾನೂನು ತಂದರೆ ರಾಜಕೀಯಕ್ಕೂ ಕುತ್ತು ಬರುತ್ತೆ. ಈ ರೀತಿ AI ತಂದರೆ ಯಾವ ರೀತಿಯಾದಂಥ ಅಭಿವೃದ್ಧಿ ಯಾಕೆ ತರೋಕ್ಕಾಗಲ್ಲ? ಒಂದು ಆ್ಯಪ್ ರೆಡಿ ಮಾಡಿ ಅದನ್ನು ಇದರಾದಂಥ ಸಮಸ್ಯೆಗಳು. ಈಗ ಉಪೇಂದ್ರ ಅವರು ಪ್ರಜಾಕೀಯ ಎಂಬ ಪಕ್ಷವನ್ನು ಕಟ್ಟಿದ್ದಾರೆ. ಅದರಲ್ಲಿ ತರ್ತಕ್ಕಂಥ ವ್ಯವಸ್ಥೆನ ಡಿಜಿಟಲ್, ಎಲ್ಲದರಲ್ಲೂ ಡಿಜಿಟಲ್ ಹುಡುಕುವಂತಹ ನಾವು ರಾಜಕೀಯ ಕ್ಷೇತ್ರದಲ್ಲಿ ಯಾಕೆ ಡಿಜಿಟಲ್ ಹುಡುಕಬಾರ್ದು? ಇದರಿಂದ ಉದ್ಯೋಗಗಳನ್ನು ಕಡಿಮೆ ಮಾಡ್ಬೋದು. ರಾಜಕೀಯದಲ್ಲಿ ಉದ್ಯೋಗಗಳು ಕಡಿಮೆ ಆಗಲಿ, ಬೇರೆ ಕ್ಷೇತ್ರಗಳಲ್ಲಿ ಉದ್ಯೋಗಗಳನ್ನು ಜಾಸ್ತಿ ಮಾಡಬೇಕು. ಹೇಗೆ ಅಂತಂದರೆ ಸರ್ಕಾರದ ಸಂಸ್ಥೆಗಳಾದಂಥ ಓರಿಯೆಂಟಲ್ ಇನ್ಶೂರೆನ್ಸ್ ಕಂಪ್ನಿ ಇದೆ, ಅದನ್ನು ಯಾರಿಗೂ ಕೂಡ ಜನಸಾಮಾನ್ಯರಿಗೆ ಇದೇ ಇಲ್ಲ. ಇವತ್ತೊಂದು ದಿನ ಪ್ರೈವೇಟ್ನವರು ಕಾಲ್ ಮಾಡಿ ಮತ್ತೊಂದು ಮಾಡಿ ಗ್ರಾಹಕರಿಗೆ ಹತ್ತಿರವಾಗಿ ಅವ್ರ ಹತ್ರನೇ ಇನ್ಶೂರೆನ್ಸ್ ಮಾಡಿಸೋದಾಗಲಿ ಇನ್ನೊಂದಾಗಲಿ ಮಾಡ್ತಾಯಿದೆ. ಆದರೆ ಸರ್ಕಾರಿ ಸಂಸ್ಥೆಗಳು ಯಾಕೆ ಇದನ್ನು ಮನಗಂಡು ಅದಕ್ಕೆ ಏನು ಬೇಕು ವ್ಯವಸ್ಥೆನ ಮಾಡ್ತಾಯಿಲ್ಲ? ಮುಂದೊಂದು ದಿನ ಈಗ ಇದೇ ರೀತಿ ಟ್ರಾಫಿಕ್ ರೂಲ್ಸ್ ಅಂತ ಹೇಳ್ತಾ ಇದ್ದೀವಿ. ಟ್ರಾಫಿಕ್ ರೂಲ್ಸಲ್ಲಿ ಏನು ಬದಲಾವಣೆ ತರಬಹುದು ನೋಡಿ. ಫೈನು ಏನಾಗ್ತಾ ಇದ್ವಿ ಅದು ಓನರ್ಗೆ ಹಾಕಿ ಯಾವುದೇ ರೀತಿಯಾದಂಥ ಹೆಲ್ಮೆಟ್ ಚಾರ್ಜಸ್ ಆಗಲಿ, ಮತ್ತೊಂದಾಗಲಿ, ಇನ್ಶೂರೆನ್ಸ್ ಆಗಲಿ, ಇವೆಲ್ಲವನ್ನು ಕೂಡ ಗೌರ್ಮೆಂಟ್ ಸಂಸ್ಥೆಯದೇ ಹೊಂದಿರಬೇಕು ಅಂತ ಒಂದು ಕಾನೂನು ಮಾಡೋದ್ರಿಂದ ಗೌರ್ಮೆಂಟ್ ಸಂಸ್ಥೆಗಳ ಆದಾಯ ಹೆಚ್ಚಿಗೆ ಆಗಿ ಆಡಳಿತ ನಡೆಸೋದಕ್ಕೆ ಪ್ರಯೋಜನ ಆಗ್ತದೆ. ಅದನ್ನು ಬಿಟ್ಟು ಎಲ್ಲವನ್ನು ಪ್ರೈವೇಟ್ನವರು ಕೊಟ್ಟರೆ ಪ್ರೈವೇಟ್ನವರು ಏನು ಮಾಡ್ತಾರೆ? ಸಾರ್ವಜನಿಕರ ಹಿತಾಸಕ್ತಿ ಅವ್ರಿಗೆ ಬೇಕಾಗಿಲ್ಲ. ಏನು ಬೇಕು ಅವ್ರದ್ದು ಲಾಭದ ದೃಷ್ಟಿ ಒಂದೇ ಅವ್ರದ್ದು ಪ್ರೈವೇಟ್ ಸಂಸ್ಥೆಗಳಿಗೆ ಇರೋವಂಥದ್ದು. ಇದರಿಂದ ಸರ್ಕಾರಿ ಸಂಸ್ಥೆಗಳಲ್ಲಿ ಇರ್ತಕ್ಕಂಥ ಎಲ್ಲ, ಈಗ ಒಂದು ಬ್ಯಾಂಕ್ ಏನು ವಿಲೀನ ಮಾಡ್ತಾಯಿದ್ದು ಅದು ಪ್ರೈವೇಟ್ ಬ್ಯಾಂಕಿಗೆ ಮರ್ಜ್ ಮಾಡ್ತಾಯಿದ್ವಿ, ಗೌರ್ಮೆಂಟ್ ಬ್ಯಾಂಕ್ ಎಲ್ಲನೂ ತೆಗೆದು. ಅದರಿಂದ ಪ್ರೈವೇಟಾಗಿ ಬಿಡಿ, ಗೌರ್ಮೆಂಟ್ ಬಗ್ಗೆ ಜನರು ಮನವೊಲಿಸಿ ಗೌರ್ಮೆಂಟ್ನ ಪ್ರಾಡಕ್ಟ್ಗಳು, ಸರ್ಕಾರಿ ಪ್ರಾಡಕ್ಟ್ಗಳಂದ್ರೆ ಏನು ಅಂತಂದರೆ ಅಸಡ್ಡೆ. ಅದರಲ್ಲಿ ಏನೋ ಒಂದು ಗುಣಮಟ್ಟದ ಕ್ವಾಲಿಟಿ ಆಗಿರ್ಬೋದು, ಕ್ವಾಂಟಿಟಿ ಆಗಿರ್ಬೋದು, ಈ ಮತ್ತೊಂದು ಆಗಿರ್ಬೋದು, ಇವನ್ನೆಲ್ಲವನ್ನು ಅದು ಒಳಗೊಂಡಿರ್ತದೆ. ಈ ಪ್ರೈವೇಟ್ನವರು ಅದನ್ನೇ ಎನ್ಕೇಜ್ ಮಾಡಿಕೊಂಡು ಮಗದೊಂದು ಮಾಡ್ತಾಯಿದ್ದಾರೆ. ಈಗ ಇವತ್ತು ನಡ್ತಕ್ಕಂಥ ಸ್ಟಾರ್ಟಪ್ ಸಂಸ್ಥೆಗಳಾದಂತಹ ಮೀಶೋ, ಫ್ಲಿಪ್ಕಾರ್ಟ್, ಅಮೆಜಾನ್ ಈ ಸಂಸ್ಥೆಗಳಲ್ಲಿ ಡೆಲಿವರಿಯ ಹಂತ ಏನಿದೆ ಅದನ್ನು ಸರ್ಕಾರದನ್ನ ಮಾಡೋದ್ರಿಂದ
ಸರ್ಕಾರಕ್ಕೆ ಆದಾಯದ ಮೂಲಗಳಿರ್ತವೆ. ಯಾಕಂದರೆ ಅಂಚೆ ಕಚೇರಿ ನಮ್ಮದಾಗಿದೆ, ನಮ್ಮ ಸಾರ್ವಜನಿಕ ಸಂಸ್ಥೆ ಆಗಿರೋದ್ರಿಂದ ಇವರು ಅಂಚೆ ಕಚೇರಿಯ ಸಿಬ್ಬಂದಿಗಳು ಮುಂದಿನ ದಿನಗಳಲ್ಲಿ ಹೆಚ್ಚೆತ್ತು ಕೆಲಸವನ್ನು ಮಾಡಲಿಲ್ಲ ಅಂತಂದರೆ ನಿಮ್ಮ ಮಕ್ಕಳ ಭವಿಷ್ಯದಲ್ಲಿ ಅಂಚೆ ಕಚೇರಿಯಲ್ಲೇನೋ ಉದ್ಯೋಗವೂ ಕೂಡ ನಶಿಸಿ ಹೋಗುವಂತಹದ್ದು ಆಗ್ತದೆ. ಪ್ರೈವೇಟ್ ಸಂಸ್ಥೆಗಳು ಅಕ್ವೈರ್ ಮಾಡ್ಕೊತವೆ. ಇದರಿಂದ ಮನಗಂಡು ಎಲ್ಲ ಚಟುವಟಿಕೆಗಳನ್ನು ಈ ಅಂಚೆ ಕಚೇರಿಯ ಮೂಲಕ ನಡೆಸೋದ್ರಿಂದ ಸರ್ಕಾರಿ ಸಂಸ್ಥೆಯನ್ನು ಅಭಿವೃದ್ಧಿಪಡಿಸಿ ಖಾಸಗಿ ಸಂಸ್ಥೆಗಳನ್ನು ಸ್ವಲ್ಪ ಅಳಿವಿನಂಚಿಗೆ ತಗೋಬೋದು. ಅದನ್ನು ಬಿಟ್ಟರೆ ಸರ್ಕಾರಿ ಸಂಸ್ಥೆಗಳು ಅಳಿವಿಗೆ ಹೋಗಿ ಮುಂದೊಂದಿನ ಪ್ರೈವೇಟ್ ಸಂಸ್ಥೆಗಳು ಎಷ್ಟು ಶುಲ್ಕವನ್ನು ವಿಧಿಸ್ತಾರೋ ಅದಕ್ಕೆ ಮತ್ತೆ ನಾವು ಬೆಲೆ ತರಬೇಕಾಗ್ತದೆ. ಅವರು ಟೆಲಿಕಾಂ ಕಂಪನಿಯ ಬಗ್ಗೆ ಮತ್ತು 30 ದಿನಗಳ ಬಗ್ಗೆ, ಆಹಾರ ಕಲಬೆರಕೆಗಳು ಮುಂತಾದ ವಿಷಯಗಳ ಬಗ್ಗೆ ಚರ್ಚೆ ಮಾಡಿದ್ರು. ವಿದ್ಯಾರ್ಥಿಗಳ ಬಗ್ಗೆನೂ ಚರ್ಚೆ ಮಾಡಿದ್ರು. ನಮಗೆ ಯಾವುದೇ ರೀತಿಯಾದಂಥ ಗ್ಯಾರಂಟಿಗಳು ಬೇಡ. ನಮಗೆ 30 ವರ್ಷಗಳಲ್ಲಿ 1 ಕೋಟಿ ದುಡಿಯುವ ಉದ್ಯೋಗವನ್ನು ಕೊಟ್ಟರೆ ಸಾಕು. ನಿಮ್ಮ ಗ್ಯಾರಂಟಿ ಯಾವುದು ಬೇಕಾಗಿಲ್ಲ. ಉದ್ಯೋಗ ನಿಮ್ಮ ಫ್ರೀ ತಗೊಂಡು ನಾವೇನು ಮಾಡೋಣ, ನಾವೇ ದುಡ್ದು ನಾವೇ ತಿಂತೀವಿ. ಉದ್ಯೋಗ ಸೃಷ್ಟಿ ಮಾಡೋದು ಕಲೀರಿ. ಉದ್ಯೋಗದಿಂದನೇ ಎಲ್ಲ ಬಡತನ ನಿರ್ಮೂಲನೆ ಆಗೋದು. ನಿಮ್ಮ ಫ್ರೀ ಗ್ಯಾರಂಟಿಗಳಿಂದ ಯಾವುದೇ ರೀತಿಯಾದಂಥ ಬಡತನ ನಿರ್ಮೂಲನೆ ಆಗಲ್ಲ. ಯುವಕರಿಗೆ ಏನು ಹೋರಾಡ್ತಾ ಇದ್ದಾರೆ, ಮುಂದೊಂದು ದಿನ ಅವ್ರು ಚಪ್ಪಲಿ ತಗೋ ಹೊಡೆಯೋದಂತೂ ಗ್ಯಾರಂಟಿ ರಾಜಕಾರಣದವ್ರಿಗೆ. ಏನಪ್ಪ, ಇದನ್ನು ಅರ್ಥ ಮಾಡ್ಕೊಳ್ಳಿ. ಫಸ್ಟು ಉದ್ಯೋಗ ಕೊಟ್ಟರೆ ಅವರು ಇವತ್ತಿನ ವಾಸ್ತವ ಪರಿಸ್ಥಿತಿ ಮಾಧ್ಯಮದವ್ರಿಗೆ ಯಾವುದ್ರದ್ದು ಬೇಕಾಗಿಲ್ಲ. ಅವರೇನಂದ್ರು ಅನ್ನೋದು ಅಷ್ಟೇ ಮುಖ್ಯವಾಗಿದೆ. ನಿರುದ್ಯೋಗಿಗಳಿಗೆ ಉದ್ಯೋಗ ಸೃಷ್ಟಿ ಮಾಡೋದು ಹೇಗೆ, ಬಡತನ ನಿರ್ಮೂಲನೆ ಮಾಡೋದು ಹೇಗೆ. ಈಗ ವಾಸ್ತವವಾಗಿ ಮಾಧ್ಯಮದವ್ರಿಗೊಂದು ಚಾಲೆಂಜ್ ಮಾಡ್ತೀನಿ. ವಾಸ್ತವವಾಗಿ ಡಾರ್ಕ್ ರಿಯಾಲಿಟಿ ಆಫ್ ಲೈಫ್, ಬದುಕಿನ ಕಟು ಸತ್ಯಗಳು ಅಂತ ಏನಿದೆ ಅದನ್ನು ಹೇಗಿದೆ ಅದನ್ನು ತಿಳಿಸಿ. ಈಗ ಒಬ್ಬ ಮಿಡಲ್ ಕ್ಲಾಸ್ ಇರ್ತಾನೆ, ಒಬ್ಬ ಲೋ ಕ್ಲಾಸ್ ಇರ್ತಾನೆ, ಒಬ್ಬ ಕಡು ಬಡತನದವನು ಇರ್ತಾನೆ, ಅವನ ಜೀವನ ಹೇಗಿರುತ್ತೆ ತಿಳಿಸಿ. ಹಾಗೆ ಮತ್ತು ರಾಜಕೀಯದವರ ಒಂದು ದಿನದ ಜೀವನವನ್ನು ಕಂಪೇರ್ ಮಾಡಿ ನೋಡಿ, ಅವ್ರದ್ದು ಹೇಗಿರುತ್ತೆ ಇವ್ರದ್ದು ಹೇಗಿರುತ್ತೆ ಅನ್ನೋದನ್ನು. ಆವಾಗ ಅದರಲ್ಲಿ ಇರ್ತಕ್ಕಂಥದ್ದನ್ನು ಏನು ಮಾಡಬೇಕು ಏನು ಬಿಡಬೇಕು ಅನ್ನೋದು ಗೊತ್ತಾಗುತ್ತೆ. ಅದನ್ನು ಬಿಟ್ಟು ಅವ್ರೀಗಂದ್ರು ಈಗೀಗಂದ್ರು ಅಂತ ಹೇಳ್ತಾ ಹೋದರೆ ಮುಂದೊಂದು ದಿನ ಮಾಧ್ಯಮದವರಲ್ಲಿ ದಿನಗಳಲ್ಲಿ ಜನರಲ್ಲಿ ಅಂದರೆ ಪ್ರಜೆಗಳಲ್ಲಿ ಅತಿ ಮುಖ್ಯವಾಗಿ ಮೂಡಿಸಬೇಕಾದಂಥ ವಿಷಯಗಳೇನಂತಂದರೆ ದೇಶಾಭಿಮಾನ. ಹೇಗೆಂದರೆ ನನ್ನ ದೇಶ ನನ್ನ ಅಭಿಮಾನ ಅನ್ನೋ ರೀತಿ ತರಬೇಕು. ರಾಜ್ಯಾಭಿಮಾನ, ನನ್ನ ರಾಜ್ಯ ನನ್ನ ಹೆಮ್ಮೆ ಅನ್ನೋದ್ರ ಬರಬೇಕು. ಅದರಲ್ಲಿ ಸ್ವಾಭಿಮಾನ ಇರಬೇಕು, ನಂದು ನನ್ನದು ಎಂಬ. 4ನೇದೇ ಅತಿ ಮುಖ್ಯವಾಗಿರ್ತಕ್ಕಂಥದ್ದು ಪ್ರಾಡಕ್ಟ್ ಅಭಿಮಾನ. ನನ್ನ ಪ್ರಾಡಕ್ಟ್ ನನ್ನ ಹೆಮ್ಮೆ, ನನ್ನ ದೇಶದ ಪ್ರಾಡಕ್ಟ್ ನನ್ನ ಹೆಮ್ಮೆ. ಈ ರೀತಿಯಾದಂಥ ಅಭಿಮಾನಗಳನ್ನು ಮೂಡಿಸಿದಾಗಲೇ ಒಂದು ವ್ಯವಸ್ಥೆ ಆಡಳಿತವನ್ನು ಸುಗಮವಾಗಿ ನಡೆಸಲಿಕ್ಕೆ ಸಾಧ್ಯ. ಇಲ್ಲ ಅಂತಂದರೆ ಯಾವುದೇ ಕಾರಣಕ್ಕೂ ಕೂಡ ನಾವು ಅಭಿವೃದ್ಧಿ ಆಗೋಕ್ಕೆ ಮತ್ತೊಂದಾಗಕ್ಕೆ ಸಾಧ್ಯನೇ ಇಲ್ಲ. ನನ್ನ ದೇಶ ನನ್ನ ಪ್ರಾಡಕ್ಟ್ ಅನ್ನೋ ಹೆಮ್ಮೆಯಿಂದ ಬಳಸೋದ್ರಿಂದ ನಮ್ಮ ಇವತ್ತಿನ ದಿನಗಳಲ್ಲಿ ಹೇಗಾಗ್ತಾ ಇದೆ ಅಂದರೆ ಗ್ರಾಮೀಣ ಪ್ರದೇಶಗಳಲ್ಲಿ ಬಳಸ್ತಕ್ಕಂಥ ಉಪ್ಪು ಕೂಡ ಕಲಬೆರಕೆ ಆಗಿದೆ. ಅದಕ್ಕೆ ಕಾರಣ ಏನು ಗೊತ್ತಾ? ಈಗ ಅವ್ರಿಗೆ ಒಂದು ಟಾಟಾ ಸಾಲ್ಟ್ ಏನಿದೆ ಅದು 20 ರೂಪಾಯಿ, ಒಂದು ಉತ್ತಮ ಗುಣಮಟ್ಟದ್ದು ಅದು ಒಂದು 20 ರೂಪಾಯಿ ಆಗಿರುತ್ತೆ. ಆದರೆ ಕಡಿಮೆ ಗುಣಮಟ್ಟದ್ದು 10 ರೂಪಾಯಿಗೆ ಕೊಡೋದ್ರಿಂದ ಆಗ ಅವರ ಆದಾಯಕ್ಕೆ ತಕ್ಕಂಗೆ ಅವ್ರು ಖರ್ಚು ಮಾಡೋದ್ರಿಂದ ಅವ್ರೇನು ಮಾಡ್ತಾರೆ, 10 ರೂಪಾಯಿ ಉಪ್ಪಿಗೋಸ್ಕರನೇ ಹೋಗ್ತಾರೆ. ಈ ಟಾಟಾ ಪ್ರಾಡಕ್ಟ್ ಏನಿದೆ ಅದು ಗ್ರಾಮೀಣ ಪ್ರದೇಶಗಳಿಗೆ ರೀಚ್ ಆಗ್ತಾ ಇಲ್ಲ. ಇದರಿಂದ ಸರ್ಕಾರ ಏನು ಮಾಡಬೇಕು, ಸಬ್ಸಿಡಿನೋ ಮಗದೊಂದೋ ಏನೋ ಒಂದು ಮಾಡಿ ಎಲ್ಲದಕ್ಕೂ ಉತ್ತಮವಾದಂಥ ಆಹಾರ ಕಲಬೆರಕೆ ಏನಿದೆ ಅದನ್ನು ತಡೆಯೋದ್ರಲ್ಲಿ ಯಶಸ್ವಿ ಆಗಬೇಕು. ಅದನ್ನು ಹೇಗೆ ಮಾಡಬೇಕು ಅನ್ನೋದಾದರೆ ಇವತ್ತಿನ ದಿನ ಪ್ರಾಡಕ್ಟ್ಗಳು ಏನಾಗಿದೆ, ಪ್ರೈವೇಟ್ ಸಂಸ್ಥೆಗಳು ಲಾಭ ಮಾಡೋದಷ್ಟೇ, ಜನಗಳ ಮೇಲೆ ಹೇಗಾದರೂ ಪರಿಣಾಮ ಬೀಳಲಿ. ಅವತ್ತಿನ ದಿನ ಅವರು ಲಾಭ ಮಾಡ್ಕೊಂಡು ಹೊರಗಡೆ ಬಂದ ಮೇಲೆ ಅದು ಮಗದೊಂದು ಆದಮೇಲೆ ನೋಡ್ಕೊಳ್ಳೋಣ ಅನ್ನೋ ಲೆಕ್ಕಾಚಾರದಲ್ಲಿ ಇರೋದ್ರಿಂದ ಈ ಪ್ರಾಡಕ್ಟ್ ಅಭಿಮಾನ ಏನಿದೆ ಅದನ್ನು ಉತ್ತಮ ರೀತಿಯಲ್ಲಿ ಬೆಳೆಸಿ ಒಂದು ಗೌರ್ಮೆಂಟ್ ಪ್ರಾಡಕ್ಟನ್ನಾಗಿ ಮಾಡಿ ಅದಕ್ಕೆ ಅದರದೇ ಆದಂಥ ಒಂದು ಆ್ಯಪ್ನ ರೆಡಿ ಮಾಡಿ ಅದರಲ್ಲಿ ಯಾರು ಗ್ರಾಹಕರಿಗೆ ಹಳ್ಳಿಯವರೆಗೂ ನಗರದಿಂದ ಹಿಡಿದು ಗ್ರಾಮೀಣ ಪ್ರದೇಶದವರೆಗೂ ತಲುಪುವಂಥ ರೀತಿ ಮಾಡಬೇಕು. ಇದನ್ನು ತಲುಪಿಸ್ಬೇಕು ಅಂತಂದರೆ ಹೊಸ್ದಾಗಿ ಮಾಡ್ತೀನಿ ಅಂದರೆ ಆಗಲ್ಲ. ಈಗಿರ್ತಕ್ಕಂತಹ ಅಂಚೆ ಕಚೇರಿಯನ್ನು ಯೂಸ್ ಮಾಡಿಕೊಂಡು ಒಂದು ಆ್ಯಪ್ನ ರೆಡಿ ಮಾಡಿ ಅದರಲ್ಲಿ ತನ್ನದೇ ಆದಂಥ ಬ್ರ್ಯಾಂಡ್ಗಳನ್ನು ಮತ್ತು ಸರ್ಟಿಫೈಡ್ ಆದಂಥ ಉತ್ಪನ್ನಗಳಾಗಿ ಮಾತ್ರ ಮಾರಾಟದ ವ್ಯವಸ್ಥೆಯನ್ನು ಮಾಡಿ ಗ್ರಾಮೀಣ ಪ್ರದೇಶಗಳಿಗೂ ಅದನ್ನು ತಲುಪುವಂಥ ವ್ಯವಸ್ಥೆ ಮಾಡೋದ್ರಿಂದ ನಾವು ಉತ್ತಮವಾದಂಥ ಆಹಾರವನ್ನು ಸೇವಿಸ್ಬೋದು. ಇಲ್ಲ ಅಂತಂದರೆ ಕಲಬೆರಕೆಗೆ ತುತ್ತಾಗ್ತಾರೆ. ಯಾಕೆ ಅಂತಂದರೆ ಈ ಕಾನ್ಸೆಪ್ಟ್ ಏನಿದೆ ಇದನ್ನು ನಾವು ಯಶಸ್ವಿಗೊಳಿಸ್ಬೇಕು ಅಂತಂದರೆ ಜನರ ಜೀವನದ ಗುಣಮಟ್ಟವೂ ಕೂಡ ಉತ್ತಮವಾಗಿರಬೇಕು. ಹೇಗೆಂದರೆ ಒಂದು ತಿಂಗಳಲ್ಲಿ ಈಗ ಅಲ್ಲೇ ದುಡಿದು ಅಲ್ಲೇ ತಿನ್ನುವಂತಹ ಎಷ್ಟೋ
ಕುಟುಂಬಗಳಿರ್ತವೆ. ಈ ಕುಟುಂಬಗಳಿಗೆ ಏನು ಮಾಡಬೇಕು, ಒಂದು ಒಳ್ಳೆ ಉದ್ಯೋಗವನ್ನು ಕೊಟ್ಟು 1 ತಿಂಗಳ ಪ್ರಾಡಕ್ಟ್ಗಳೇನಿದೆ, ಅವರು ಮನೆಯಲ್ಲಿ ಯೂಸ್ ಮಾಡ್ತಕ್ಕಂಥ ಉತ್ಪನ್ನಗಳೇನಿದೆ ಅದನ್ನು ಕೊಂಡುಕೊಳ್ಳುವಂಥ ಶಕ್ತಿಯನ್ನು ಹೆಚ್ಚಿಸುವಾಗ ಮಾಡಬೇಕು. ಹೇಗಿರುತ್ತೆ ಅನ್ನೋದಾದರೆ, ಪೆಟ್ರೋಲ್ ಬಂಕ್ ಮತ್ತು ಫೈನಾನ್ಸ್ಗಳಲ್ಲಿ ಮತ್ತು ಪ್ರೈವೇಟ್ ಸಂಸ್ಥೆಗಳಲ್ಲಿ ರಾಜಕಾರಣಿಗಳ ಮಕ್ಕಳು ಯಾಕೆ ಕೆಲಸ ಮಾಡ್ತಾಯಿಲ್ಲ? ಕಾರಣ ಏನು? ಬಡವರೇ, ಮಿಡಲ್ ಕ್ಲಾಸ್ನವರೇ ಪೆಟ್ರೋಲ್ ಬಂಕು, ಪ್ರೈವೇಟ್ ಸಂಸ್ಥೆಗಳಲ್ಲಿ ಯಾಕೆ ಕೆಲಸ ಮಾಡ್ತಾಯಿದ್ದಾರೆ? ಆಸ್ಪತ್ರೆಗಳಲ್ಲಿ ಯಾಕೆ ಕೆಲಸ ಮಾಡ್ತಾಯಿದ್ದಾರೆ? ಮತ್ತು ರಾಜಕಾರಣಿ ವ್ಯಕ್ತಿಗಳು ಅವ್ರದ್ದೇ ಆದಂಥ ಒಂದು ಬಿಸ್ನೆಸ್ಸನ್ನು ಮಾಡಿದ್ದಾರೆ. ಅದಕ್ಕೆ ದುಡ್ಡುಗಳು ಎಲ್ಲಿಂದ ಬಂತು? ಯಾಕೆ ಈಗ ಆಸ್ತಿಯ ಮಿತಿಯನ್ನು ಯಾಕೆ ಲೋಕಸಭೆಯಲ್ಲಿ ರಾಘವ್ ಚಡ್ಡರ್ ಅವರು ಪ್ರತಿಯೊಬ್ಬ ಮನುಷ್ಯನಿಗೂ ಆರೋಗ್ಯ ತಪಾಸಣೆಯನ್ನು ಮಾಡಬೇಕು ಅಂತ ಹೇಳಿದ್ದಾರೆ. ಈಗ ಆರೋಗ್ಯ ತಪಾಸಣೆಯನ್ನು ಮಾಡಬೇಕು ಅಂತಂದರೆ ಸರ್ಕಾರ ಯಾವ ರೀತಿಯಾದಂತಹ ಕ್ರಮಗಳನ್ನು ಕೈಗೊಳ್ಳಬೇಕು, ಯಾವ ರೀತಿಯಾದಂತಹ ವ್ಯವಸ್ಥೆಯನ್ನು ಮಾಡಿದ್ರೆ ಪ್ರತಿಯೊಬ್ಬನಿಗೂ ಆರೋಗ್ಯ ಸಮಸ್ಯೆಯಿಂದ ಮುಕ್ತಿ ಕೊಡ್ಬೋದು ಅನ್ನೋದನ್ನು ಯೋಚನೆ ಮಾಡಿದ್ದಾರೆ. ಇದು ಯಾರಿಗೂ ಬೇಕಾಗಿಲ್ಲ. ಮಾಧ್ಯಮದವರು ಇದ್ರ ಬಗ್ಗೆ ತಲೆನೇ ಕೆಡಿಸ್ಕೊಳ್ಳಲ್ಲ. ಅವ್ರು ಬರ್ತು ಅವತ್ತೊಂದು ದಿನ ಏನು ಬೇಕೋ ಹಂಗಂದ್ರು ಅಂತ ಮಾಡಿ ಬಿಟ್ಟಾಕ್ಬಿಡೋದು ಅಷ್ಟೇ. ಅದಕ್ಕೆ ಪರಿಹಾರನ ಹುಡುಕ್ಬೇಕು. ಈಗ ಪರಿಹಾರ ಹುಡುಕ್ಬೇಕು ಅನ್ನೋದಾದರೆ, ಈಗ ಪ್ರತಿಯೊಬ್ಬ ವ್ಯಕ್ತಿಗೆ ಈಗ ಪೋಸ್ಟ್ ಬ್ಯಾಂಕ್ ಅಂತ ಇದೆ, ಅದನ್ನು ಅಭಿವೃದ್ಧಿ ಯಾಕೆ ಮಾಡೋಕ್ಕಾಗಲ್ಲ? ಮಾಡಿ ಈಗ ಪ್ರತಿಯೊಬ್ಬನಿಗೂ ಖಾತೆ ತೆಗೆದು ಅದರ ಮೂಲಕ ಖಾತೆ ಹೊಂದಿದವನಿಗೆ ನೀವು ಒಂದಷ್ಟು ಇನ್ಶೂರೆನ್ಸ್ ಕಂಪ್ನಿನ ಗೌರ್ಮೆಂಟ್ ಮಾಡಿ ಅದರಲ್ಲೂ ಕೂಡ ಲಾಭ ಮಾಡಿ. ಇವತ್ತೊಂದು ದಿನ ಹೇಗೆ ಆರೋಗ್ಯ ಸಮಸ್ಯೆಯಿಂದ ಈಗ ಸೋಷಿಯಲ್ ಮೀಡಿಯಾದಲ್ಲಿ ನೋಡ್ತಾ ಇದ್ದೀರಾ, ಈ ಸಣ್ಣ ಪಾಪುಗಳು SMA ಕಾಯಿಲೆಯಿಂದ ಬಳಲ್ತಾ ಇದ್ದವು. 9 ಕೋಟಿ, 24 ಲಕ್ಷ, 30 ಲಕ್ಷ ಈ ರೀತಿಯಾದಂಥ ಚಿಕಿತ್ಸೆ ವೆಚ್ಚಗಳು ಬಿದ್ದಿದೆ. ಇದನ್ನು ಭರಿಸಬೇಕು ಅಂದರೆ ಅವ್ರ ತಂದೆ ತಾಯಿಗೆ ತುಂಬ ಶ್ರಮವಿದೆ. ಅದರಿಂದ ಅವರು ಕ್ರೌಡ್ ಫಂಡಿಂಗ್, ಇದರಲ್ಲಿ ಸರ್ಕಾರದಲ್ಲಿ ಇದಕ್ಕೆ ಯಾವುದೇ ರೀತಿಯಾದಂಥ ಪರಿಹಾರ ಇಲ್ಲ. ಯಾಕೆ ಅಂತಂದರೆ ಆರೋಗ್ಯ ಸಮಸ್ಯೆಗಳು ಎಲ್ಲವನ್ನು ಪ್ರೈವೇಟ್ ಕೊಟ್ಟಿರೋದ್ರಿಂದ ಗೌರ್ಮೆಂಟ್ಗಳಲ್ಲಿ ಯಾವುದೇ ರೀತಿಯಾದಂಥ ಇದಿಲ್ಲ. ಇದನ್ನು ಕೂಡ ಮಾಧ್ಯಮದಲ್ಲಿ ಒಂದು ಗ್ಯಾರಂಟಿ ನ್ಯೂಸನ್ನು ಒಂದು ಇದರಲ್ಲಿ ವರದಿ ಮಾಡಿರ್ತಾರೆ. ಆರೋಗ್ಯ ಸಚಿವ ಗುಂಡೂರಾವ್ ಅವರು ಹೇಳ್ತಾರೆ ಇದಕ್ಕೆ ಯಾವುದೇ ರೀತಿಯಾದಂಥ ಪ್ರತಿಪೇಕ್ಷೆ ಸಿಗಲ್ಲ ಕ್ರೌಡ್ ಫಂಡಿಂಗ್ಗೆ ಅಂತ. ಯಾಕೆ? ಮಗು ಭಾರತದಲ್ಲಿ ಹುಟ್ಟಿದೆ ಅಂದ ಮೇಲೆ ಅದಕ್ಕೆ ಚಿಕಿತ್ಸೆ ಕೊಡಿಸ್ಬೇಕಾಗಿರೋದು, ಬದುಕೋದಕ್ಕೆ ಅವಕಾಶ ಕೊಡಬೇಕಾಗಿರೋದು. ಹಾಗಾದರೆ ಸಂವಿಧಾನದಲ್ಲಿ ಬದುಕುವ ಹಕ್ಕಿಲ್ವಾ? ದುಡ್ಡಿಲ್ಲ ಅಂತ ಅಂದರೆ ನಾವು ನಮ್ಮ ಪ್ರಾಣವನ್ನೇ ಕಳ್ಕೋಬೇಕಾದಂಥ ಪರಿಸ್ಥಿತಿ ಇದೆ. ಯಾಕೆಂದರೆ ಆರೋಗ್ಯ ಸಮಸ್ಯೆಗಳಾಗಿರ್ತವೆ. ಇವತ್ತೊಂದಿನ ಎಷ್ಟೋ ಆರೋಗ್ಯ ತಪಾಸಣೆ ಇಲ್ಲದೆ ಹಾರ್ಟ್ ಅಟ್ಯಾಕ್ ಆಗಿ ಅವ್ರಿಗೆ ಮುಂದೆ ಏನಾಗುತ್ತೆ, ಏನು ದೇಹದಲ್ಲಿ ಆಗಿದೆ, ಇದಕ್ಕೆಲ್ಲ ಕಾರಣ ಏನು? ಒಂದು ಉದ್ಯೋಗವನ್ನು ಸರಿಯಾಗಿ ಸೃಷ್ಟಿ ಮಾಡಿಕೊಟ್ರೆ ಅವನಿಗೆ ಅದರಿಂದ ಒಂದು ಆರೋಗ್ಯ ತಪಾಸಣೆಯನ್ನು ಮಾಡಿಸ್ಕೊಂಡು ಅವನಿಗೆ